ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶದಲ್ಲಿ LPGಗೆ ಅಭಾವ ಸೃಷ್ಟಿಯಾಗಿದೆಯಾ ಅನ್ನೋದೊಂದು ಕಳವಳಕಾರಿ ಬೆಳವಣಿಗೆಗಳಾಗ್ತಿದೆಯಲ್ಲ ಕೆಲವು ರಾಜ್ಯಗಳಲ್ಲಿ. ಪರ್ಟಿಕ್ಯುಲರ್ಲಿ ನರೇಂದ್ರ ಮೋದಿ ಅವರಿಂದ ಬಿಗ್ ಸ್ಟೆಪ್. ನರೇಂದ್ರ ಮೋದಿ ಅವ್ರ ಜೊತೆಗೆ ಕೇಂದ್ರ ಸಚಿವರು ಹರ್ದೀಪ್ ಪುರಿ ಅವರು ಮಾತಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮಹತ್ವದ ಆದೇಶ ಹೊರಬಿದ್ದಿದೆ. ಅಸಲಿಗೆ ನಡೀತಿರೋದು ಏನು? ಈ ಅಭಾವ ಸೃಷ್ಟಿ ಮಾಡ್ತಿರೋರು ಯಾರು? ಭಾರತ ಸರ್ಕಾರ ಕೊಟ್ಟಿರುವಂತಹ ಅಧಿಕೃತ ಮಾಹಿತಿ ಏನು? ನಮಗೆ ತೈಲದ ಅಭಾವ ದೇಶಕ್ಕೆ ಎಷ್ಟಿದೆ? ಎಷ್ಟು ದಿನ ನಾವು ಸಹಿಸಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ? ಪೆಟ್ರೋಲ್ ಡೀಸೆಲ್ ಅಂತಾರಾಷ್ಟ್ರೀಯ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗಿದ್ರು ಇಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಮ್ಯಾನೇಜ್ ಮಾಡ್ತಿದೆ? ಎಲ್ಲ ಡೀಟೇಲ್ಸನ್ನು ನೋಡೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯ ತೈಲ ಪೂರೈಕೆಯ ಅಭಾವ, ಗ್ಯಾಸ್ ಅಥವಾ ಯಾವುದೇ ಬಗೆಯಲ್ಲಿ ಎನರ್ಜಿ ಕ್ರೈಸಿಸ್ ಆಗದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬಿಗ್ ಸ್ಟೆಪ್ ತಗೊಳ್ತಿದೆ. ಕರ್ನಾಟಕದಲ್ಲಿ ನೋಡಿದ್ವಿ, ಮಹಾರಾಷ್ಟ್ರ, ಚೆನ್ನೈ, ಸುಮಾರು ಕಡೆ ಸಿಟಿಗಳಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇರೋ ಕಡೆ ಸಿಲಿಂಡರ್ ಸಪ್ಲೈ ಇಲ್ಲ ಅಂತ ಹೋಟೆಲ್ಗಳು ಬಾಗಿಲು ಹಾಕೋ ಪರಿಸ್ಥಿತಿ ಬರ್ತಿರೋದು. 2 ದಿನದಿಂದ ಸಪ್ಲೈ ಆಗ್ತಿಲ್ಲ. ಸರಿ, ನರೇಂದ್ರ ಮೋದಿ ಅವರು ಇದೇನಾ ನಿಮ್ಮ 56 ಇಂಚಿನ ಎದೆ, ನಿಮ್ಮ ಫ್ರೆಂಡು ಸರೆಂಡರ್ ಆದ್ರಲ್ಲ ಅಂತ ಕಾಂಗ್ರೆಸ್ ಮುಗಿಬಿದ್ದಿರೋದನ್ನು ನೋಡ್ತಿದ್ದೀವಿ. ಸ್ವತಃ ಮೋದಿನೇ ಸಿಲಿಂಡರ್ ಸಪ್ಲೈ ಮಾಡಲ್ಲ. ಮೋದಿ ಮತ್ತು ಜನರ ನಡುವೆ ಈ ತೈಲ ಮತ್ತು ಗ್ಯಾಸ್ ಸಪ್ಲೈಯಿಂಗ್ ಕಂಪನಿಗಳಿರ್ತವೆ. ಈ ಕಂಪನಿಗಳು ಈಗ ಈ ರೀತಿ ಅಭಾವವನ್ನು ಸೃಷ್ಟಿಸಿದ್ರೆ, ಕೃತಕ ಅಭಾವ ಅಥವಾ ಕೆಲವು ದಿನಗಳಲ್ಲಿ ನಮ್ಮ ಹತ್ರ ಇರೋ ಸ್ಟಾಕ್ ಮುಗಿದು ಹೋಗಬಹುದು ಅನ್ನೋ ಕಾರಣಕ್ಕೆ ಒತ್ತಡವನ್ನು ಸೃಷ್ಟಿಸೋದು, ಹಿಂಗೆ ಮಾಡಿದ್ರೆ ಜನಕ್ಕೆ ಸಮಸ್ಯೆ ಆಗುತ್ತೆ. ಭಾರತ ಸರ್ಕಾರ ಒಂದನ್ನು ಖಚಿತಪಡಿಸಿದೆ, ನಮ್ಮಲ್ಲಿ ಯಾವ ಅಭಾವನೂ ಇಲ್ಲ, ಕ್ರೈಸಿಸ್ ಸೃಷ್ಟಿಯಾಗೋ ಪರಿಸ್ಥಿತಿಯೇ ಇಲ್ಲ. ಯಾಕಂದರೆ 1 ತಿಂಗಳಿಗಾಗುವಷ್ಟು ಸಿಲಿಂಡರ್ ಸ್ಟಾಕೇಜೇ ಇದೆ ಮತ್ತು ಹೊರಗಡೆಯಿಂದ ತರಿಸ್ಕೊಳ್ತಾ ಇದ್ದೀವಿ. ಇದರ ನಡುವೆ ಎಲ್ಲಿಂದ ನಮಗೆ ಶಾರ್ಟೇಜ್ ಆಗುತ್ತೆ? ಹಾಗಾಗಿ ಈಗ ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡಿರೋದು ಗ್ಯಾಸ್ ಬೆಲೆ ಏರಿಕೆ ಮಾಡೋದು. ಅಭಾವ ಸೃಷ್ಟಿ ಮಾಡಿದರೆ ಹುಷಾರ್ ತೈಲ ಕಂಪನಿಗಳಿಗೆ. ಈಗ ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ, ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಇದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರೋದು. ಅಕಸ್ಮಾತ್ ಈ ಆದೇಶ ಮೀರಿ ಯಾರಾದರೂ ಬೆಲೆ ಏರಿಕೆ ಅಥವಾ ಅಭಾವ ಸೃಷ್ಟಿಸಿದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ ಆ ಕಂಪನಿ ಮೇಲೆ. ದೇಶದಲ್ಲಿ ಎಲ್ಲೆಡೆ LPG ಸಮಸ್ಯೆ ಆಗ್ತಾ ಇದೆ ಅನ್ನುವ ಸುದ್ದಿ ಜೋರಾಗಿ ಹೊತ್ಕೊಳ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅವರು ಸಚಿವರನ್ನು ಕರೆಸ್ಕೊಂಡಿದ್ದಾರೆ. ಹರ್ದೀಪ್ ಪುರಿ ಅವ್ರನ್ನ ಕರೆಸ್ಕೊಂಡು ತೈಲ ಪೂರೈಕೆ ಮತ್ತು ಅಗತ್ಯ ಎಷ್ಟಿದೆ, ನಮ್ಗೆ ರಿಕ್ವೈರ್ಮೆಂಟ್ ಎಷ್ಟಿದೆ, ಸರಬರಾಜು ಆಗ್ತಿರೋದು ಎಷ್ಟು, ಗ್ಯಾಸ್ ಕೊರತೆ ಸಮಸ್ಯೆ ಈ ರೀತಿ ಒಂದೇ ಸಲ ಯಾಕೆ ಸೃಷ್ಟಿಯಾಗಿದೆ, ಎಲ್ಲ ರಿಪೋರ್ಟ್ಸನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಸದ್ಯಕ್ಕಂತೂ ಗ್ಯಾಸ್ ಯಾವುದೇ ಬಗೆಯ ತೈಲದ ಕೊರತೆ ಇಲ್ಲ. ಕಂಪನಿಗಳು ಮುಂದಾಗಬಹುದು ಅಂತ ಅಭಾವ ಸೃಷ್ಟಿಸಿದ್ರೆ ಮತ್ತು ಹೊರೆಯನ್ನು ಜಾಸ್ತಿ ಮಾಡಿದರೆ, ಬೆಲೆಯನ್ನು ಜಾಸ್ತಿ ಏರಿಸಿದ್ರೆ ಕ್ರಮ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್, ಎಮರ್ಜೆನ್ಸಿ ಮತ್ತು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಆ ವಿಚಾರದಲ್ಲಿ ಎಸ್ಮಾವನ್ನು ಜಾರಿ ಮಾಡ್ತಿರೋದು. ಈಗ ಭಾರತದಲ್ಲಿ ಸಮಸ್ಯೆ ಇಲ್ಲ ಅಂದರೆ ಬೆಂಗಳೂರಲ್ಲಿ ಹಾಹಾಕಾರ ಯಾಕೆ? ಬೆಂಗಳೂರಲ್ಲಿ ಅಥವಾ ಸುಮಾರು ಕಡೆಗಳಲ್ಲಿ LPG ಸಪ್ಲೈಯನ್ನು ಸಮಸ್ಯೆ ಮಾಡಿದವರು ಕಂಪನಿಯವರು. ಮುಂದೆ ಸಮಸ್ಯೆ ಆಗಬಹುದು. ನಮ್ಗೆ ಎಲ್ಲೆಲ್ಲಿಂದ ಬರುತ್ತೆ ಎನರ್ಜಿ ಸಪ್ಲೈ ಆಗೋದು? ದೊಡ್ಡ ಮಾರ್ಗವೇ ಹಾರ್ಮೋಸ್ 40%, ಬಟ್ ಉಳಿದ ಕಡೆಗಳಿಂದ 60% ಬರುತ್ತೆ. ಸೊ ನಮಗೆ ಹಾರ್ಮೋಸಲ್ಲಿ ಸ್ಟಕ್ ಆದರೂ ಕೂಡ ಉಳಿದ ಕಡೆಯಿಂದ 60% ಸಪ್ಲೈ ಇದೆ. ಈಗ ಆಲ್ರೆಡಿ ಸ್ಟಾಕ್ ಇರೋದು ಮತ್ತೆ 60% ಬೇರೆ ಬೇರೆ ಮಾರ್ಗಗಳಿಂದ ಬರೋದು. ಸೊ ಭಾರತಕ್ಕೆ ಕೊರತೆ ಆಗಲ್ಲ. ದೊಡ್ಡ ಸಮಸ್ಯೆ ಇನ್ನೇನೋ ಕೈ ತಪ್ಪೇ ಹೋಗುತ್ತೆ ಅನ್ನೋ ಥರ ಆಗಲ್ಲ, ಬಟ್ ಕಡಿಮೆ ಅಂತೂ ಆಗತ್ತಲ್ವ. 40% ಬ್ಲಾಕ್ ಆಗಿ ನಿಂತರೂ ಸಮಸ್ಯೆ ಆಗತ್ತೆ ಮ್ಯಾನೇಜ್ ಮಾಡುವಂಥದ್ದು. ಸದ್ಯಕ್ಕೆ ಆ ಸಮಸ್ಯೆ ನಮಗೆ ತಟ್ಟಲ್ಲ, ಬಿಸಿ ತಟ್ಟಲ್ಲ. 1 ತಿಂಗಳಷ್ಟು ಹೊತ್ತಿಗೆ ಈ ಯುದ್ಧದ ಬಿಸಿ ಸ್ವಲ್ಪ ಇಳಿಬಹುದು ಮತ್ತು ಬೇರೆ ಬೇರೆ ಕಡೆಯಿಂದ ತರಿಸ್ಕೊಳ್ಳೋದ್ರಿಂದಾಗಿ ಕ್ರೈಸಿಸ್ ಲೆವೆಲ್ಗೆ ತಲುಪಲ್ಲ. ಬರ್ತಾ ಇರೋದ್ರಲ್ಲಿ 40% ಅಲ್ಲಿ ಹೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಸಪ್ಲೈ ಕಡಿಮೆ ಆಗ್ತಾ ಇದೆ. ಎಲ್ಲ ಇಡೀ ಜಗತ್ತಿಗೆ ಅದಾಗ್ತಾ ಇದೆ. ಆದರೆ ಭಾರತ ಸ್ಟೋರೇಜ್ ಕೆಪಾಸಿಟಿ ಸಿಕ್ಕಾಪಟ್ಟೆ ದೊಡ್ಡ ಸಾಮರ್ಥ್ಯ ಇರೋದ್ರಿಂದಾಗಿ ಪರ್ಯಾಯ ದಾರಿಗಳು ಕಳೆದ 8-10 ವರ್ಷಗಳಲ್ಲಿ 27 ರಾಷ್ಟ್ರಗಳು ಇದ್ದಿದ್ದನ್ನು 40ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ವಿಸ್ತರಿಸ್ಕೊಂಡಿದೆ ಭಾರತ. ಇದು ಮೋದಿ ಸರ್ಕಾರದ ಅತಿ ದೊಡ್ಡ ಹೆಜ್ಜೆ. ಎನರ್ಜಿ ಸಪ್ಲೈ ಸಂಬಂಧಪಟ್ಟಂತೆ ಕೆಲವು ರಾಷ್ಟ್ರಗಳ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಈಗ ರಷ್ಯಾ ಎಷ್ಟೇ ಕ್ಲೋಸ್ ಆದರೂ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಇನ್ನೊಂದು ಆಪ್ಷನ್ ಇರಬೇಕು, ಮತ್ತೊಂದು ಇರಬೇಕು. ಸೊ 27 ರಾಷ್ಟ್ರಗಳ ಜೊತೆ ನಮ್ಮ ಒಡಂಬಡಿಕೆ ಈ ತೈಲ
ಅನಿಲ ಸಂಬಂಧಪಟ್ಟಂತೆ ಇದ್ದಿದ್ದು 47 ರಾಷ್ಟ್ರಗಳಿಗೆ ವಿಸ್ತರಿಸ್ಕೊಂಡಿರೋದು ಒಂದು ದೊಡ್ಡ ಸ್ಟೆಪ್. ಹಾಗಾಗಿ ಭಾರತ ಇವತ್ತು ಸೇಫ್ ಆಗಿದೆ. ಬಟ್ ಮಧ್ಯದಲ್ಲಿ ಅಭಾವವನ್ನು ಸೃಷ್ಟಿಸ್ತಿರೋರಿಗೆ ಕಟ್ಟೆಚ್ಚರ ಈಗ ವಹಿಸುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ಇದು ಬರೀ ಎಚ್ಚರಿಕೆ ಅಲ್ಲ, ಕಟ್ಟುನಿಟ್ಟಿನ ಕ್ರಮವನ್ನೇ ಕೈಗೊಳ್ಳೋಕೆ ಸರ್ಕಾರ ಹೊರಟಿರೋದೀಗ. ಏನಾದರೂ ನೀವು ಅಭಾವ ಸೃಷ್ಟಿಸೋದು, ಬೆಲೆ ಏರಿಕೆ ಮಾಡಿದ್ರೆ ನಿಮ್ಮ ಮೇಲೆ, ಈ ಕಂಪನಿ ಮೇಲೆ ಕ್ರಮ ಆಗತ್ತೆ ಅಂತ. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಿದೆ ಕೇಂದ್ರ ಸರ್ಕಾರ. ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಆದೇಶದ ಮೂಲಕ ಹೆಚ್ಚುವರಿ ಉತ್ಪಾದನೆ ಆಗೋ ಗ್ಯಾಸನ್ನು ಈಗ ಅಡುಗೆ ಅನಿಲಕ್ಕಾಗಿಯೇ ಬಳಸಬೇಕು. ಅಂದರೆ ರಿಫೈನರೀಸು ಹೆಚ್ಚೆಚ್ಚು ಡೊಮೆಸ್ಟಿಕಲಿ ಪ್ರೊಡ್ಯೂಸ್ ಮಾಡಬೇಕು. ಅದನ್ನು ಅಡುಗೆ ಅನಿಲ ಅಂದರೆ ಜನರಿಗೆ ಅತ್ಯವಶ್ಯಕ ಅಲ್ವಾ. ಈಗ ಒಂದು ರೀತಿಯಲ್ಲಿ ಪ್ಯಾನಿಕ್ ಆಗಿಬಿಡ್ತಾರೆ ಜನ, ಅದಕ್ಕೆ ಫಸ್ಟ್ ಪ್ರಯಾರಿಟಿಲಿ ಕಳಿಸ್ಕೊಡ್ಬೇಕು. ಸೊ ಈಗ ಒಂದಿಷ್ಟು ಕಂಡೀಷನ್ಗಳನ್ನು ಹಾಕಿದೆ. ಯಾವ ರೀತಿ ಅನಿಲ ಎಲ್ಲೆಲ್ಲಿಗೆ ಸಪ್ಲೈ ಆಗಬೇಕು ಅಂತ. ಗೃಹ ಬಳಕೆ ಗ್ಯಾಸ್ಗೆ ಹೆಚ್ಚಿಗೆ ಹೋಗಬೇಕು, ವಾಹನಗಳ CNGಗೆ ಮತ್ತು ಗೃಹ ಬಳಕೆಗೆ ಅಡ್ಡಿಪಡಿಸೋ ಹಾಗಿಲ್ಲ. 100% ಪೂರೈಕೆ ಅಲ್ಲಿಗೆ ಆಗಬೇಕು. ಈ ಫ್ಯಾಕ್ಟ್ರಿ ಮತ್ತು ಉತ್ಪಾದನಾ ವಲಯ ಕೈಗಾರಿಕೆಗಳಿಗೆ 80% ಆಗಬೇಕು. ಯಾಕಂದ್ರೆ ಪ್ರೊಡಕ್ಷನ್ನು ಇಂಪಾರ್ಟೆಂಟು, ಬಟ್ ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಈ ಮನೆಗಳಿಗೆ ಅವ್ರಿಗೆ ಇನ್ನೂ ಎಮರ್ಜೆನ್ಸಿ ಆಗಿಬಿಡತ್ತೆ. ಇದು ತಾತ್ಕಾಲಿಕ ಸಮಸ್ಯೆ ಬಗೆಹರಿಯೋ ತನಕ ಈ ರೀತಿ ಜನರಿಗೆ ಗೃಹ ಬಳಕೆಗೆ ಮತ್ತು ವಾಹನಕ್ಕೆ 100%, ಫ್ಯಾಕ್ಟ್ರಿಗಳಿಗೆ 80%, ಇನ್ನು ರಸಗೊಬ್ಬರ ಫ್ಯಾಕ್ಟ್ರಿಗಳಿಗೆ 70%, ಮತ್ತು ಪ್ರಾಸೆಸಿಂಗ್ ಘಟಕಗಳು, ಸಂಸ್ಕರಣಾ ಘಟಕಗಳಿಗೆ ಅವ್ರಿಗೆ ಒಂದು 30-35%, ಅಲ್ಲೆಲ್ಲ ಕಡಿಮೆ. ಅಂದರೆ ತುಂಬ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಯಾವುದು ಅವ್ರಿಗೆ 100%, 80% ಆ ರೀತಿ ಕೊಡ್ತಾ ಇರೋದು. ಇದರ ರಿಪೋರ್ಟನ್ನು ಪ್ರತಿದಿನ ಕೇಂದ್ರ ಸರ್ಕಾರ ಪಡ್ಕೊಂಡು ಎಲ್ಲಿಗೂ ಶಾರ್ಟೇಜ್ ಆಗದಿರೋ ರೀತಿಯಲ್ಲಿ ಎನ್ಶೂರ್ ಮಾಡ್ತಾ ಇದ್ದಾರೆ. ಹಾಗೆ ತೈಲ ಕಂಪನಿಗಳ ವ್ಯವಹಾರದ ಮೇಲೆ ಕೇಂದ್ರದ ಪ್ರತಿನಿಧಿಯೇ ನಿಗಾ ವಹಿಸ್ತಾರೆ. ಯಾಕಂದರೆ ಇಲ್ಲಿ ದುಡ್ಡು ಮಾಡೋದು, ಇಂಥ ಸಮಸ್ಯೆ ಇರುವಂಥ ಸಮಯವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದೆಲ್ಲ ಇರುತ್ತಲ್ಲ. ಹಾಗಾಗಿ ಕೇಂದ್ರದೇ ಡೈರೆಕ್ಟಾಗಿ ತೈಲ ಕಂಪನಿ ಮೇಲೆ ನಿಗಾ ವಹಿಸುತ್ತೆ, ಮಾನಿಟರ್ ಮಾಡುತ್ತೆ ಅವರನ್ನು. ಹಾಗೆ ಆಹಾರ ಭದ್ರತೆ ವಿಚಾರದಲ್ಲಿ ಯಾವ ಕ್ರೈಸಿಸ್ಸು ಆಗಲ್ಲ ಅನ್ನೋದನ್ನು ಖಚಿತಪಡಿಸ್ತಾ ಇದೆ ಈಗ ಕೇಂದ್ರ ಸರ್ಕಾರ. ಸೊ ಇವತ್ತು ಒಂದಿನ ಈಗ ಹೋಟೆಲ್ ಮಾಲೀಕರ ಸಂಘದವರು ಎಲ್ಲ ಎನ್ಸಿಡ್ದಿದ್ರಲ್ಲ, ಈ ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋದನ್ನು ಖಚಿತಪಡಿಸ್ತಾ ಇದೆ. ಈಗ ಎಲ್ಲೂ ಏನು ಕ್ರೈಸಿಸ್ಸು ಆಗಲ್ಲ, ಆರಾಮಾಗಿ ಜನ ಬದುಕಬಹುದು, ಯಾರಿಗೂ ಸಮಸ್ಯೆ ಆಗದಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಎಮರ್ಜೆನ್ಸಿ ಆ್ಯಕ್ಷನ್ಗೆ ಈಗ ಕೇಂದ್ರ ಸರ್ಕಾರ ಮುಂದಾಗಿರೋದು. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ, ಆ ವಿಚಾರದಲ್ಲಿ ಏನು ಮಾಡಿದೆ ಸರ್ಕಾರ ಅನ್ನೋದನ್ನು ತಿಳ್ಕೊಳ್ಳಿ. ಈಗ ಆಯಿಲ್ ದರ ಕೂಡ ಹೆಚ್ಚು ಮಾಡಲೇಬೇಕಾದ ಅನಿವಾರ್ಯತೆ ಇದೆ ನಮಗೆ ಅಂತ ಹೇಳ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರು ಮಾತಾಡ್ತಾ. ಬಟ್ ಯಾವುದು ದರ ಏರಿಸಬಾರ್ದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆಗೋದಾಗಿದ್ರೆ ಇಷ್ಟು ದಿನಕ್ಕೆ 10-11 ದಿನ ಆಯಿತು ಯುದ್ಧ ಶುರುವಾಗಿ, ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಬೇಕಿತ್ತು. ಬಟ್ ಯಾಕೆ ಏರಿಸಿಲ್ಲ ಅಂದರೆ ನೋಡಿ, ಈಗೇನು ನಷ್ಟ ಆಗ್ತಿದೆಯಲ್ಲ ನಮಗೆ, ಆ ನಷ್ಟವನ್ನು ಕೇಂದ್ರ ಸರ್ಕಾರವೇ ಭರಿಸ್ತಾ ಇದೆ. ಕೇಂದ್ರವೇ ನಷ್ಟವನ್ನು ಭರಿಸಿ ಜನರ ಮೇಲೆ ಅದು ಬೀಳದಿರೋ ರೀತಿಯಲ್ಲಿ ಕಾಳಜಿ ವಹಿಸಿದೆ. ಕ್ರೂಡ್ ಆಯಿಲ್ ದರ ಇಳಿಕೆಯಾದರೂ ತೈಲ ದರವನ್ನು ಇಳಿಕೆ ಮಾಡಿಲ್ಲ ಅಂತೆಲ್ಲ ಕೂಗೆದ್ದಿತ್ತಲ್ಲ ಹಿಂದೆ. ಈ ಕ್ರೂಡ್ ಆಯಿಲ್ ಇಳಿದಿದೆಯಪ್ಪ, ಯಾಕೆ ಕೇಂದ್ರ ಸರ್ಕಾರ ಇಳಿಸ್ತಾ ಇಲ್ಲ ಅಂತ. ಇಂತಹ ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಅದರ ಲಾಭ ಜನಕ್ಕೆ ಕೊಡೋದಕ್ಕೆ ಮುಂದಾಗ್ತಿರೋದು ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಈಗ ಆಗಿರುವಂಥ ಸವಾಲು ಏನಿದೆಯಲ್ಲ ಎದುರಾಗಿರೋದು, ಅದನ್ನು ತಾನೇ ಆ ವೆಚ್ಚವನ್ನು ಭರಿಸ್ಕೊಂಡು ಜನಕ್ಕೆ ಪಾಸ್ ಆಗದಿರೋ ರೀತಿಯಲ್ಲಿ ನಿಭಾಯಿಸ್ತಾ ಇದೆ. ಯಾವ ಕಾರಣಕ್ಕೂ ತೈಲದ ದರವನ್ನು ಏರಿಸಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶವನ್ನು ಕೇಂದ್ರ ಸರ್ಕಾರ ಎಲ್ಲ ಕಂಪನಿಗಳಿಗೆ ಪಾಸ್ ಮಾಡಿರೋದು. ಹಾಗಾಗಿ ಭಾರತದಲ್ಲಿ ಸಮಸ್ಯೆ ಆಗಲ್ಲ ಅನ್ನೋದನ್ನು ನಾವು ಪಕ್ಕಾ ಮಾಡ್ಕೊಳ್ಬಹುದು. ನಾನು ಈಗಾಗಲೇ ಹೇಳಿದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈಗ ರಷ್ಯಾದ್ದು ಪ್ಲ್ಯಾನ್ ಏನಿದೆ, ರಷ್ಯಾ ಮೊದಲಿನ ರೀತಿ ಈಗ ಕಡಿಮೆ ರೇಟಲ್ಲಿ ಕೊಡ್ತಾ ಇಲ್ಲ, ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವ್ರು ರೇಟನ್ನು. ಅಮೆರಿಕ ರಷ್ಯಾ ಜೊತೆ ಮಾತಾಡಿದೆ. ಅಂದರೆ ಪುಟಿನ್ ಟ್ರಂಪ್ ನಡುವೆ ಸುದೀರ್ಘ ಗಂಟೆಗಟ್ಟಲೆ ಮಾತುಕತೆ ಆಗಿದೆ. ರಷ್ಯಾ ಒಳ್ಳೆಯದನ್ನು ಮಾಡೋಕೆ ಬಯಸ್ತಿದೆ, ಇರಾನ್ ಯುದ್ಧದ ವಿಚಾರದಲ್ಲಿ ಒಳ್ಳೇದು ಮಾಡೋಕೆ ಬಯಸ್ತಿದ್ದಾರೆ ಜಗತ್ತಿಗೆ ಅಂತ ಟ್ರಂಪ್ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಒಂದು ಮೆಗಾ ಡೆವಲಪ್ಮೆಂಟ್ ಇದು. ಯಾಕಂದರೆ ಇರಾನ್ ಹಿಂದೆ ರಷ್ಯಾ ನಿಂತಿದೆ, ಚೀನಾ ನಿಂತಿದೆ ಅನ್ನೋದು ಓಪನ್ ಸೀಕ್ರೆಟ್ ಅಲ್ವಾ. ಇರಾನ್ ಇಷ್ಟು ದಿನ ಯುದ್ಧ ನಡೆಸೋಕ್ಕಾಗ್ತಿತ್ತಾ ಇಲ್ಲ ಅಂದರೆ ಎಂತೆಂಥ ಬಾಂಬ್ಗಳನ್ನು ಹಾಕ್ತಿದೆ ಅಂದರೆ ಒಂದೊಂದು ಟನ್ ಗಟ್ಟಲೆ ಭಾರ ಇರುವಂತಹ ಈ ಏನು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾಕ್ತಾ ಇದೆ ಇಸ್ರೇಲ್ ಮೇಲೆ, ಟೆಲ್ ಅವೀವ್ ಮೇಲೆ. ಅಂತಿಂಥ ಬ್ಲಾಸ್ಟ್ ಆಗ್ತಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿಬಿಸಾಗ್ತಿದೆ. ಅಮೇರಿಕಕ್ಕೆ ತಡ್ಕೊಳ್ಳೋಕ್ಕಾಗ್ತಿಲ್ಲ. ಇರಾಕಲ್ಲೆಲ್ಲ ಅಮೇರಿಕದ ಪ್ರತಿನಿಧಿಗಳನ್ನು ನೀವೇ ಕಾಪಾಡಿ, ಅಮೇರಿಕ ನೆಲೆಯನ್ನು ನೀವೇ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಿದೆ. ಅಮೇರಿಕ ತನ್ನ ನೆಲೆ ತಾನು ರಕ್ಷಿಸ್ಕೊಳ್ಳೋಕೆ ಈಗ ಆಯಾ ಎಲ್ಲೆಲ್ಲಿ ಲೊಕೇಟ್ ಆಗಿದೆಯಲ್ಲ ಆ ರಾಷ್ಟ್ರದ ಮೊರೆ ಹೋಗೋಂಗಾಗಿದೆ.
ಅಮೆರಿಕವನ್ನ ಇರಾನ್ ಯಾಕೆ ಕಂಗಾಲ್ ಮಾಡೋಕಾಯ್ತು? ರಷ್ಯಾ ಮತ್ತು ಚೀನಾ ಬಲ ನಿರಂತರವಾಗಿ ಹೋಗ್ತಿರೋದ್ರಿಂದ. ಈ ಹೊತ್ತಲ್ಲಿ ಮಾತುಕತೆಯಾಗಿದೆ. ರಷ್ಯಾ ಪುಟಿನ್ಗೆ ಟ್ರಂಪ್ ಕಾಲ್ ಮಾಡಿ ಮಾತಾಡಿದ್ದಾರೆ. ಅಂದ್ರೆ ಇದು ಈ ಯುದ್ಧ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ರಷ್ಯಾ ಬಯಸ್ತಿರೋದು ಇಷ್ಟೇ, ತನ್ನ ಮೇಲೆ ಸ್ಯಾಂಕ್ಷನ್ ಹಾಕಿದಿರಿ ಅಲ್ವಾ, ಅವ್ರು ತಗೊಳ್ಬಾರ್ದು ಇವ್ರು ತಗೊಳ್ಬಾರ್ದು, ಅದನ್ನ ಕಂಪ್ಲೀಟ್ ಆಗಿ ತೆಗಿಬೇಕು. ಅಲ್ಲಿ ತನಕ ಇರಾನ್ಗೆ ಬಲ ತುಂಬೋದನ್ನ ಅವ್ರು ಬಿಡಲ್ಲ. ಅಮೆರಿಕ ಸುಸ್ತಾಗಿ ಹೋಗ್ಬೇಕು, ಹಿಪ್ಪೆ ಮಾಡೋಕೆ ನೋಡ್ತಿದೆ ರಷ್ಯಾ ಈಗ ಅಮೆರಿಕವನ್ನ, ಚೀನಾ ರಷ್ಯಾ ಸೇರ್ಕೊಂಡು. ಸೊ ಅಮೆರಿಕ ರಷ್ಯಾದ ದಾರಿ ಕ್ಲಿಯರ್ ಮಾಡಿದ್ರೆ, ಇಷ್ಟು ದಿನ ಯುಕ್ರೇನ್ ವಿಚಾರದಲ್ಲಿ ಏನು ರಷ್ಯಾದ ಮೇಲೆ ಹೊರೆ ಹಾಕಿದ್ರಲ್ಲ ಅದನ್ನೆಲ್ಲ ಕಡಿಮೆ ಮಾಡಿದ್ರೆ, ಹೆಜ್ಜೆ ಹಿಂದಿಟ್ರೆ ತಕ್ಷಣವೇ ಎಲ್ಲ ಸರಿ ಹೋಗ್ಬಿಡುತ್ತೆ. ಆ ಪ್ರಯತ್ನ ಆ ಕಡೆಯಿಂದ ಆಗ್ತಿದೆ. ಟ್ರಂಪ್ಗೂ ಈಗ ಸಾಕಾಗಿ ಹೋಗಿದೆ ಈ ಯುದ್ಧ, ಬಟ್ ಮೀಸೆ ಮಣ್ಣಾಗಬಾರ್ದು. ಹಾಗಾಗಿ ಎಮರ್ಜೆನ್ಸಿ, ಡೂಮ್ಸ್ ಡೇ ಅಂತೆಲ್ಲ ಮಾತಾಡ್ತಿದ್ದಾರೆ. ಏನು ಬೇಕಾದರೂ ಮಾಡಿ ಇರಾನನ್ನೇ ನಾವು ಬೂದಿ ಮಾಡಿ ಮುಗಿಸ್ತೀವಿ ಯುದ್ಧನ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಆದರೆ ಯಾರಿಗೂ ತಡ್ಕೊಳಕ್ಕಾಗ್ತಿಲ್ಲ. ಈ ತೈಲದ ಬಿಸಿ ಇದೆಯಲ್ಲ, ಬೇರೆ ಯಾವುದಾದ್ರೂ ತಡ್ಕೊಳ್ಬೋದು, ಒಂದು ಸ್ವಲ್ಪ ದಿನ ಬೇರೆ ಬೇರೆ ರೂಟಿಂದಾದರೂ ಬರುತ್ತೆ. ಬಟ್ ಈ ತೈಲದ ಬಿಸಿಯನ್ನು ತಡ್ಕೊಳ್ಳೋಕೆ ಆಗ್ತಿಲ್ಲ. ಎಲ್ಲ ಕಡೆಯಿಂದ ಗಲ್ಫ್ ರಾಷ್ಟ್ರಗಳು, ಪಾಶ್ಚಿಮಾತ್ಯ ರಾಷ್ಟ್ರಗಳು ಎಲ್ಲರೂ ಈಗ ಅಮೆರಿಕದ ವಿರುದ್ಧ ಮುಗಿಬಿದ್ದಿರೋದ್ರಿಂದ ಈ ಯುದ್ಧ ಹೆಂಗಾದರೂ ಸಮಾಪ್ತಿ ಮಾಡಲೇಬೇಕಾದ ಅನಿವಾರ್ಯತೆ ಟ್ರಂಪ್ಗಿದೆ. ಒಂದೆರಡು ಆಪ್ಷನ್ ಇದೆ. ರಷ್ಯಾ ಜೊತೆ ಒಪ್ಕೊಳ್ಬೇಕು, ಇಲ್ಲ ಅಂದರೆ ಇರಾನನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು. ಏನು ಮಾಡ್ತಾರೆ ಅಂತ ನೋಡಬೇಕು. ಇದರ ನಡುವೆ ಭಾರತ ಅಂತೂ ತಮಗೆ ಬೇಕಾದಂಥ ಎನರ್ಜಿ ಸೆಕ್ಯುರಿಟಿಯನ್ನು ಭದ್ರ ಮಾಡಿಕೊಂಡಿದೆ. ಎಲ್ಲ ಬಗೆಯಲ್ಲೂ ಭಾರತ ತುಂಬ ಪ್ರೀ ಪ್ಲ್ಯಾಂಡ್ ಆಗಿ, ಇದು ಗೊತ್ತಿಲ್ವ ನಮಗೆ ಹಿಂಗಾಗ್ಬಿಡುತ್ತೆ, LPG ಇರ್ಬೋದು, ಇನ್ನೊಂದಿರಬಹುದು, ನಮ್ಗೆ ಶಾರ್ಟೇಜ್ ಆಗೋ ಸವಾಲು ಎದುರಾಗಬಹುದು ಅಂತ ಇಂಡಿಯಾ ಗೆಸ್ ಮಾಡಿಲ್ವಾ ಅಲ್ಲಿ ಹಾರ್ಮೋನ್ಸ್ ಕ್ಲೋಸ್ ಆದಾಗ. ಹಾಗಾಗಿ ಪೂರ್ವ ತಯಾರಿ ಆಗಿದೆ. ಯಾವುದೇ ಕೊರತೆ ಆಗದೇ ಇರುವಂತೆ ಖಚಿತಪಡಿಸ್ತಾ ಇದೆ ಕೇಂದ್ರ ಸರ್ಕಾರ. ಖುದ್ದು ಮೋದಿಯವರೇ ಈ ಬಗ್ಗೆ ಮಾತುಕತೆಯನ್ನು ನಡೆಸಿ ಆದೇಶವನ್ನು ಈಗ ಪ್ರಕಟಿಸಿರೋದು ಸರ್ಕಾರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.